ಅವಿಭಜಿತ ದಕ್ಷಿಣ ಕನ್ನಡ ಸಂಪ್ರದಾಯಗಳು, ಸಂಸ್ಕೃತಿಗಳು ಬಹುಶಃ ನಮ್ಮ ಭಾರತ ದೇಶಕ್ಕೆ ಮಾದರಿ ಆಗ್ತಕ್ಕಂಥದ್ದು. ಯಾಕಂದರೆ ಇಲ್ಲಿಯ ಮೂಲ ಸ್ವರೂಪ ನಮ್ಮ ಸಂಸ್ಕೃತಿಯನ್ನು, ಧಾರ್ಮಿಕ ಚಿಂತನೆಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು. ಇದು ಯಾಕೆ ಮಹತ್ವ ಅಂತಕ್ಕನ್ನೋದ್ರ ಬಗ್ಗೆ ಬಹುಶಃ ಬಹಳಷ್ಟು ಅಧ್ಯಯನಗಳು, ಸಂಶೋಧನೆಗಳು ಆಗುವ ಅಗತ್ಯ. ಇಂದಿನ ಜೀವನ ಶೈಲಿಯನ್ನು ನೋಡಿದರೆ ಅದು ಬಹಳ ಅತಿ ಅಗತ್ಯ ಅಂತಕ್ಕಂಥದ್ದು. ಯಾಕಂದರೆ ನಮ್ಮ ಜೀವನವನ್ನೇ ನೋಡಿದರೆ, ಬಹುಶಃ ನೀವು 25 ವರ್ಷದಿಂದ ಇಲ್ಲಿ ಈ ಕ್ಷೇತ್ರದ ಕೆಲಸವನ್ನು ಮಾಡುವಾಗ ಯಾವುದೇ ಯಂತ್ರಗಳು ಇರಲಿಲ್ಲ, ಯಾವುದೇ ಸೌಲಭ್ಯಗಳು ಇರಲಿಲ್ಲ. ಎಲ್ಲವನ್ನು ನೀವು ನಿಮ್ಮ ಭಕ್ತಿ ಮತ್ತು ಶ್ರಮದಿಂದ ಮಾಡ್ತಾ ಇದ್ರಿ. ಅದು ಕ್ಷೇತ್ರದ ಅಥವಾ ಇತರ ಸೇವೆಗಳಾದರೂ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಇವತ್ತು ನೀವು ಯಾವ ಸ್ಥಿತಿಯಲ್ಲಿದ್ದೀರಿ, ಯಾವ ರೀತಿಯ ಸವಲತ್ತುಗಳನ್ನು ಹೊಂದಿದ್ರಿ, ಇವತ್ತಿನ ಸವಲತ್ತು ಸ್ಥಿತಿಗತಿಗಳನ್ನು ಇಂದು 25-30 ವರ್ಷದ ಹಿಂದಿನ ಸ್ಥಿತಿಗತಿಗಳನ್ನ ನೋಡಿದರೆ ಇವತ್ತು ಊಹೆಗೂ ಸಿಲುಕೋದಿಲ್ಲ. ಅದನ್ನು ನೀವೆಲ್ಲರೂ ನಿಮ್ಮನ್ನು ಪ್ರಶ್ನೆ ಮಾಡಿಕೊಂಡ್ರೆ, ಅವತ್ತು ಯಾವುದೇ ಸವಲತ್ತು ಇಲ್ಲದೆ ಇದ್ರೂ ಕೂಡ, ಭೌತಿಕವಾಗಿ ಬಡತನ ಇದ್ರೂ ಕೂಡ, ಇವತ್ತು ನಾನು ಸುಖಿಯಾಗಿದ್ನೋ ಅವತ್ತು ನಾನು ಸುಖಿಯಾಗಿದ್ನೋ ಅನ್ನೋದನ್ನು ನಿಜವಾಗ್ಲೂ ನಿಮ್ಮ ಆತ್ಮವಿಮರ್ಶೆ ಮಾಡಿದರೆ ನಿಮಗೆ ಉತ್ತರ ಬರುತ್ತೆ. ಇವತ್ತು ಸುಖಿಯಾಗಿದ್ರ ಅಥವಾ 25-30 ವರ್ಷದ ಹಿಂದೆ ಸುಖಿಯಾಗಿದ್ರ? ಯಾವಾಗ 30 ವರ್ಷದ ಹಿಂದೆ ನಾವು ಸುಖಿಯಾಗಿದ್ದೇವೆ. ಖಂಡಿತ ಪ್ರತಿಯೊಬ್ಬರೂ ಕೂಡ ಅದನ್ನು ಒಪ್ಕೊಳ್ತಕ್ಕಂಥದ್ದು, ಯಾರೂ ಅದನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾಕೆ ಇವತ್ತು ಎಷ್ಟೋ ಜನರ ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳಿದೆ, ಆರ್ಥಿಕವಾಗಿ ಸಶಕ್ತರಾಗಿದ್ದೀರಿ, ಓಡಾಡಲಿಕ್ಕೆ ಬೈಕ್ ಇದೆ, ಕಾರ್ ಇದೆ, ಯಾವ ಒಂದು ಅಭದ್ರತೆಯ ಚಿಂತೆಗಳು ಬಹಳ ಗಾಢವಾಗಿ ನಿಮ್ಮನ್ನು ಕಾಡುತ್ತಿಲ್ಲ. ಆದರೆ ಸುಖಿಯಾಗಿದ್ದೀರಾ ಅಂತ ಪ್ರಶ್ನೆ ಕೇಳಿದರೆ ಇಲ್ಲ. ಅವಾಗ ದಿನ ನಾನು ಕೂಲಿ ಮಾಡ್ತಾ ಇದ್ದೆ ಅಥವಾ ಕೆಲಸ ಮಾಡ್ತಾ ಇದ್ದೆ, 3 ಹೊತ್ತು ನನಗೆ ಇವತ್ತಿನ ರೀತಿ ಊಟಗಳು ಇರಲಿಲ್ಲ, ಗಂಜಿಯನ್ನ ಇದ್ದೆ, ಆದರೆ ಅತ್ಯಂತ ಸುಖಿಯಾಗಿದೆ, ಸಂತುಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಯಾವುದು ಕಾರಣ? ಇವತ್ತಿರ್ತಕ್ಕಂಥ ಸವಲತ್ತುಗಳಲ್ಲಿ, ಸೌಲಭ್ಯಗಳಲ್ಲಿ, ಐಷಾರಾಮಿ ಜೀವನದಲ್ಲಿ ನಾವು ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಯಾವುದೂ ಅರ್ಥ ಇಲ್ಲ. ಇದೆಲ್ಲ ಇರೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಇದು ಯಾವುದೂ ಇಲ್ಲದೆ ಅವತ್ತು ನಾವು ಸುಖಿಯಾಗಿದ್ದೇವೆ, ಸಮೃದ್ಧಿಯಿಂದ ಕೂಡಿದ್ದೇವೆ ಅಂದರೆ ಯಾವುದೋ ಒಂದು ಬಲಿಷ್ಠವಾದ ಒಂದು ವ್ಯವಸ್ಥೆ ನಮಗೆ ನಿಜವಾದ ಸುಖವನ್ನು ಕೊಡ್ತಾ ಇತ್ತು. ಹಾಗಾದರೆ ಅದರ ಹಿಂದೆ ನಾವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತಾ ಹೋದರೆ ಬಹುಶಃ ಇವತ್ತೆಲ್ಲರೂ ನಮ್ಮ ಯೂನಿವರ್ಸಿಟಿಗಳಿರ್ಬೋದು ಅಥವಾ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಬಹಳಷ್ಟು ಪ್ರಭಾವಶಾಲಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು, ಅವರು ಎಲ್ಲವನ್ನು ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಒಂದು ಸಾಕ್ಷಿಗಳು ಬೇಕು ಅಂತಕ್ಕಂಥದ್ದು. ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ಅನ್ನು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಆದರೆ ನಿಮ್ಮ ಜೀವನವನ್ನು ವಿಮರ್ಶೆ ಮಾಡಿಕೊಂಡ್ರೆ ಅಂದು 2-3 ದಶಕದ 4 ದಶಕದ ಹಿಂದೆ ನಿಮ್ಮ ನಿತ್ಯ ಜೀವನದಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನ ಎಷ್ಟಿತ್ತು, ಧಾರ್ಮಿಕ ಜೀವನ ಎಷ್ಟಿತ್ತು, ಸಂಸ್ಕಾರದ ಜೀವನಗಳು ಹೇಗಿತ್ತು, ನಿಮ್ಮ ಕುಟುಂಬದ ಜೀವನ ವ್ಯವಸ್ಥೆ ಹೇಗಿತ್ತು, ನೆರೆಹೊರೆಯಲ್ಲಿ ನೀವು ಯಾವ ರೀತಿಯಲ್ಲಿ ಇದ್ರಿ, ಇವತ್ತಿನ ಬದುಕಿನ ವ್ಯವಸ್ಥೆಗಳು ಯಾವ್ದು ರೀತಿಯಲ್ಲಿದೆ, ಇದರ 2 ವ್ಯತ್ಯಾಸವನ್ನು ನೋಡಿದರೆ ಯಾವ ವ್ಯವಸ್ಥೆ ನಿಮಗೆ ಯಾವತ್ತು ಸಂತೃಪ್ತಿಯನ್ನ, ಸಂತೋಷವನ್ನು ಕೊಡ್ತಾ ಇತ್ತು ಅನ್ನೋದು ಅರ್ಥ ಆಗ್ತಕ್ಕಂಥದ್ದು. ಇವತ್ತು ನಮ್ಮ ಜೀವನದಲ್ಲಿ ನಾವು ಎಷ್ಟು ಸಮಯ ಯಾವ ವಿಚಾರದಲ್ಲಿ ವಿನಿಯೋಗಿಸ್ಕೊಳ್ತೇವೆ, ಧಾರ್ಮಿಕವಾಗಿ ನಾವು ಎಷ್ಟು ಸಮಯನ ವಿನಿಯೋಗಿಸ್ಕೊಳ್ತೇವೆ, ಚಿಂತನ ಮಂಥನದಲ್ಲಿ ಎಷ್ಟು ಸಮಯ ವಿನಿಯೋಗಿಸ್ಕೊಳ್ತೇವೆ, ಅಥವಾ ಮನೆಯಲ್ಲಿ ಕುಟುಂಬದ ಸದಸ್ಯರ ಜೊತೆಗೆ ಎಷ್ಟು ಸಮಯ ನಾವು ಮಾತಾಡ್ತೇವೆ, ನೆರೆಕರೆಯವರಲ್ಲಿ ಎಷ್ಟು ಮಾತಾಡ್ತೇವೆ, ಅಥವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಮಯ ಇರ್ತೇವೆ, ಎಂಟರ್ಟೈನ್ಮೆಂಟಲ್ಲಿ ಎಷ್ಟು ಸಮಯ ಇರ್ತೇವೆ, ವ್ಯವಹಾರದಲ್ಲಿ ನಾವು ಎಷ್ಟು ಸಮಯ ಇರ್ತೇವೆ, ಇವುಗಳನ್ನ ವರ್ಗೀಕರಣ ಮಾಡ್ತಾ ಹೋದರೆ ನಿಜವಾದ ನಮ್ಮ ಜೀವನದ ಉದ್ದೇಶಗಳು, ಅರ್ಥಗಳು ಹಾಗೂ ಒಂದು ಸಂತೃಪ್ತಿಯ ಜೀವನ ಎಲ್ಲಿ ಅಂತಕ್ಕಂಥದ್ದನ್ನು ನಾವು ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಪೀಳಿಗೆಯಿಂದ ಪೀಳಿಗೆಗೆ ಹುಡುಕೋದು ಬೇಡ, ಎಲ್ಲವೂ ಇಲ್ಲಿದೆ ಅಂಥೇಳಿ ನಮ್ಮ ಅನಾದಿ ಕಾಲದ ಸಂತರು, ಮಹರ್ಷಿಗಳು ನಮ್ಮ ಜೀವನವು ಹೀಗೆ ನಡಿಬೇಕನ್ನೋ ದೃಷ್ಟಿಕೋನದಲ್ಲಿ ಭಾರತೀಯ ಸಂಸ್ಕೃತಿಯ ಜೀವನವನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು. ಭಾರತೀಯ ಸಂಸ್ಕೃತಿಯ ಮೂಲದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಧರ್ಮಗಳು ಕೂಡ ಬಹಳ ಅವಿಚ್ಛಿನ್ನವಾದ ಏಕೈಕ ಉದ್ದೇಶವನ್ನು ಹೊಂದಿರ್ತಕ್ಕಂಥದ್ದು, ಅದು ಮಾನವ ಕಲ್ಯಾಣ ಅಂತಕ್ಕಂಥದ್ದು. ಒಬ್ಬ ಮನುಷ್ಯ
ತನ್ನ ಜೀವನವನ್ನು ಕಲ್ಯಾಣ ಮಾಡಿಕೊಂಡು ಲೋಕ ಕಲ್ಯಾಣ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಭಾರತೀಯ ಮೂಲ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ. ಅದು ಕೇವಲ ಒಂದು ಸಂಪ್ರದಾಯ ಆಚರಣೆಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಜೀವನ ಶೈಲಿಯನ್ನೇ ಕೊಟ್ಟಿರ್ತಕ್ಕಂಥ ಒಂದು ಬಹಳ ಶ್ರೇಷ್ಠವಾದ ಕೊಡುಗೆ. ಬಹುಶಃ ಅದೆಲ್ಲಾದ್ರೂ ಇಡೀ ಜಗತ್ತಿಗೆ ಪಸರಿಸಿದ್ರೆ ವಿಶ್ವಶಾಂತಿ ಆಗಲಿಕ್ಕೆ ಸಾಧ್ಯ. ಬಹಳ ಚೆನ್ನಾಗಿ ಹರೀಶ್ ಕುಮಾರ್ ಅವರು ಹೇಳಿದ್ರು, ಇಲ್ಲಿ ಬಹುತ್ವ ಇರ್ತಕ್ಕಂಥದ್ದು. ಈ ಬಹುತ್ವವನ್ನು ಬೇರೆ ಯಾವ ದೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವ ದೇಶದಲ್ಲಿ ನೀವು ಪ್ರಪಂಚದಲ್ಲಿ ನೋಡಿದ್ರೆ ನಮ್ಮದೇ ಸರಿ ಅಂತಕ್ಕಂಥ ವಾದಿಸುವ ಒಂದು ಮೊಂಡು ವಾದಗಳು, ಅದನ್ನೇ ಪ್ರತಿಪಾದಿಸ್ತಕ್ಕಂಥ ವ್ಯವಸ್ಥೆಗಳು ಎಲ್ಲವೂ ಅದರ ಹಿಂದೆ ಇರುತ್ತೆ. ಅಲ್ಲಿ ಏಕತತ್ವವನ್ನು ಮಾತ್ರ ನೋಡಬೇಕು ಅಥವಾ ಅದನ್ನ ಅನಿವಾರ್ಯವಾಗಿ ಅನುಸರಿಸಬೇಕು. ಆದರೆ ಭಾರತ ದೇಶ ಬಹು ವಿಶಾಲತೆಯ ಹೃದಯವನ್ನು ಹೊಂದಿರೋದ್ರಿಂದ ಎಲ್ಲರನ್ನೂ ತನ್ನತ್ತ ಸೆಳೆದುಕೊಳ್ಳೋದು ಅಷ್ಟೇ ಅಲ್ಲ, ತನ್ನ ಹೃದಯ ವಿಶಾಲತೆಯಿಂದ ಅವರಿಗೆ ಅವಕಾಶವನ್ನು ಮಾಡಿಕೊಡೋದ್ರಿಂದ ಇವತ್ತು ಭಾರತ ದೇಶ ಒಂದು ಅತ್ಯುತ್ತಮವಾದ ಪ್ರಜಾಪ್ರಭುತ್ವ ಬಹುತ್ವದ ದೇಶವಾಗಿದೆ, ವೈವಿಧ್ಯಮಯವಾದ ದೇಶವಾಗಿದೆ. ನಮ್ಮ ಇತಿಹಾಸವನ್ನು ನೋಡಿದ್ರೆ ಬಹುಶಃ ಮುಂದೊಂದು ದಿನ ನಮ್ಮನ್ನೇ ಆಳ್ತಾರಂತ ಗೊತ್ತಿದ್ದು ಕೂಡ ಅವರಿಗೂ ತನ್ನ ಜಾಗವನ್ನು ತನ್ನ ಹೃದಯ ವೈಶಾಲ್ಯತೆಯಿಂದ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಅವತ್ತು ಬಿಟ್ಟುಕೊಟ್ಟಿದ್ದೇನೆ, ಹಿಂದೆ ತಪ್ಪು ಮಾಡಿದ್ದೇನೆ ಅಂತೇಳಿ ಇವತ್ತಿಗೂ ಆ ವ್ಯವಸ್ಥೆಯನ್ನು ನಾನು ಮಾಡಬಾರ್ದು ಅಂತಿಲ್ಲ. ಯಾಕಂದ್ರೆ ಇವತ್ತಿಗೂ ಕೂಡ ಭಾರತ ಎಲ್ಲವನ್ನು ಒಪ್ಪಿಕೊಳ್ತಕ್ಕಂಥ ಒಂದು ದೇಶ. ಬಹುಶಃ ಇಡೀ ಜಗತ್ತಿನಲ್ಲಿ ಅತ್ಯಂತ ಧರ್ಮ ಸಹಿಷ್ಣುತೆ ಎಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲಿದೆ. ಅದು ಬಹಳ ಮುಖ್ಯವಾಗಿ ಭಾರತೀಯ ಮೂಲ ಸಂಸ್ಕೃತಿಯಲ್ಲಿ ಹುಟ್ಟಿದ ಧರ್ಮಗಳಲ್ಲಿದೆ ಧರ್ಮ ಸಹಿಷ್ಣುತೆ. ಇಷ್ಟು ಧರ್ಮ ಸಹಿಷ್ಣುತೆಯನ್ನು ಬೇರೆ ಯಾವ ಧರ್ಮದಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾರತ ಇಂದು ವೈವಿಧ್ಯಮಯವಾಗಿದೆ, ವೈವಿಧ್ಯಮಯವಾಗಿ ಉಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಬಹುಶಃ ಇದೇ ನಮ್ಮ ದೇಶವನ್ನ ಸಂಸ್ಕೃತಿಯನ್ನು ಕಾಪಾಡಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಭಾರತ ದೇಶಕ್ಕೆ ಆಗಿರ್ತಕ್ಕಂಥ ಆಕ್ರಮಣಗಳು ಅತಿಕ್ರಮಣಗಳು ಬೇರೆ ಯಾವ ದೇಶಕ್ಕೂ ಇಲ್ಲಿಯವರೆಗೆ ಆಗಿಲ್ಲ. ಶತಮಾನದಿಂದ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ಕೂಡ ಭಾರತ ಶ್ರೀಮಂತವಾಗಿದೆ, ಯಾಕಂದ್ರೆ ಗುಣ ಸಂಸ್ಕೃತಿಯಲ್ಲಿ ಶ್ರೀಮಂತವಾಗಿದೆ. ನಾನು ಈ ಒಂದು ಬಹಳ ಮುಖ್ಯವಾದ ವಿಷಯಕ್ಕೆ ಯಾಕೆ ಬರ್ತೇನೆಂದ್ರೆ, ಅನಾದಿ ಕಾಲದಲ್ಲೂ ಅವಿಚ್ಛಿನ್ನವಾಗಿ ಬಂದಿರತಕ್ಕಂಥ ನಮ್ಮ ದೇಶವನ್ನ ಸಂಸ್ಕೃತಿಯನ್ನ ಕಾಪಾಡಿಕೊಂಡಿರ್ತಕ್ಕಂಥ ಈ ಮೌಲ್ಯಗಳು, ನೈತಿಕ ಮೌಲ್ಯಗಳಿರ್ಬೋದು, ಗುಣಗಳಿರ್ಬೋದು, ಜೀವನ ಶೈಲಿಗಳಿರ್ಬೋದು, ಇವತ್ತು ಬಹಳ ವೇಗವಾಗಿ ಅಧಪತನ ಹೊಂದ್ತಾ ಇದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಸಂತೃಪ್ತಿ ಇಲ್ಲ. ವ್ಯವಸ್ಥೆಗಳಿದೆ, ಸವಲತ್ತುಗಳಿದೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆತ್ಮತೃಪ್ತಿ ಇಲ್ಲ. ಇನ್ನು ಮುಂದಿನ ಪೀಳಿಗೆ ಏನಾಗ್ಬೋದು ಅದನ್ನು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ಪೋಷಕರಲ್ಲಿ ಕೇಳ್ತಕ್ಕಂಥದ್ದು, ನಿಮ್ಮ ಜವಾಬ್ದಾರಿಗಳು ಮಕ್ಕಳಿಗೆ ಯಾವ ರೀತಿಯ ಫೆಸಿಲಿಟಿಯನ್ನು ಕೊಟ್ಟಿದ್ರಿ ಅನ್ನೋದ್ರಲ್ಲಿ ಅಲ್ಲ. ಯಾಕಂದ್ರೆ ಅದರ ಅನುಭವ ನಿಮಗೆ ಈಗ ಆಗಿದೆ. ಇನ್ನು ಅವರ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದಲ್ಲ. ಒಂದು ವ್ಯವಸ್ಥೆಗೆ, ಒಬ್ಬ ವ್ಯಕ್ತಿಗೆ ಯಾವ ಯಾವ ಅವಕಾಶಗಳಿಗೆ ಯಾವ ಯಾವ ವ್ಯವಸ್ಥೆಗಳನ್ನ ಮಾಡಬೇಕು ಅದನ್ನು ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ಮಾಡ್ಬೋದು. ಆದರೆ ಯಥೇಚ್ಛವಾಗಿ ಸವಲತ್ತುಗಳನ್ನ, ವ್ಯವಸ್ಥೆಗಳನ್ನ ಒದಗಿಸುವುದರಲ್ಲಿ ಪೈಪೋಟಿಯಾದ ಜೀವನವನ್ನು ಇವತ್ತು ಪೋಷಕರು ಮಾಡ್ತಾ ಇದ್ದಾರೆ. ಯಾರು ಕೂಡ ನೈತಿಕ ಮೌಲ್ಯವನ್ನು ತುಂಬಬೇಕು, ಸಂಪನ್ಮೂಲ ವ್ಯಕ್ತಿ ಆಗಬೇಕು, ಇವನಲ್ಲಿ ಅವಿಚ್ಛಿನ್ನವಾದ ಧರ್ಮಗುಣಗಳು ಬರಬೇಕನ್ನೋದನ್ನು ಯಾರೂ ಚಿಂತಿಸ್ತಾ ಇಲ್ಲ. ಒಂದು ವೇಳೆ ಇದನ್ನು ಅವರಲ್ಲಿ ನೀವು ತುಂಬಲಿಲ್ಲ ಅಂದ್ರೆ ಸಮಾಜದಲ್ಲಿ ಅದನ್ನು ತುಂಬತಕ್ಕಂಥ ವ್ಯವಸ್ಥೆ ಬೇರೆ ಎಲ್ಲೂ ಇಲ್ಲ. ಮನೆಯಲ್ಲಿ ಅದನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಶಾಲೆಯಲ್ಲಿ ತುಂಬತಕ್ಕಂಥ ವ್ಯವಸ್ಥೆ ಇಲ್ಲ, ಸಮಾಜ ಅಂತೂ ಅದರ ಗೋಡವೆಗೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಯ ಜೀವನ ಹೇಗಿರ್ಬೋದು? ಪೂಜ್ಯ ಕಾವಂದರು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 20 ಪ್ರಮುಖ ಕಾರ್ಯಕ್ರಮಗಳ ಮೂಲಕ ಇವತ್ತು ಲಕ್ಷಾಂತರ ಜನರಿಗೆ ಬೆಳಕಾಗಿದ್ದಾರೆ. ಅದರಲ್ಲಿ ನಮ್ಮದಲ್ಲಿ ಜನಜಾಗೃತಿ ವೇದಿಕೆ ಅನ್ನೋ ಒಂದು ಕಾರ್ಯಕ್ರಮ ಇದೆ. ಮಧ್ಯವರ್ಜನ ಶಿಬಿರಗಳನ್ನ ನಾವು ಮಾಡ್ತಾ ಇದ್ದೇವೆ. ಸುಮಾರು 1,40,000 ಜನರನ್ನು ಮಧ್ಯವಸನದಿಂದ ಬಿಡುಗಡೆ ಮಾಡಿದ್ದೇವೆ. ನನಗೆ ಮಧ್ಯವರ್ಜನ ಶಿಬಿರ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ನಾವು ಮಾಡ್ಬೋದು, ಜನರಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವತ್ತು ಬಹಳ ದೊಡ್ಡ ನಮಗೆ ಸವಾಲಾಗ್ತಿರ್ತಕ್ಕಂಥದ್ದು ಎಳೆಯ ಮಕ್ಕಳು ಡ್ರಗ್ಗಿಗೆ, ಅಫೀಮಿಗೆ ಬಲಿಯಾಗ್ತಕ್ಕಂಥದ್ದು. ಇವತ್ತು ಅಂತಹ ವಿದ್ಯಾರ್ಥಿಗಳ ಬಲಿಯಾದರೆ ಅವರನ್ನ ವಾಪಸ್ ತರಲಿಕ್ಕೆ ಸಾಧ್ಯವಿಲ್ಲ. 30 ವರ್ಷದಲ್ಲಿ ಕುಳಿತಾ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು 7 ದಿನದಲ್ಲಿ ಬಿಡಿಸ್ಬೋದು, ಆದರೆ 3 ದಿನ ಡ್ರಗ್ಸ್ ಸೇವಿಸಿದ ವಿದ್ಯಾರ್ಥಿಯನ್ನ ಎಷ್ಟು ವರ್ಷವಾದರೂ ನಮ್ಮ ಹತ್ರ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು
ಅವೇರ್ನೆಸ್ಸನ್ನು, ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕೆ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆಂದ್ರೆ, ಅದು ನಮ್ಮ ಯಾರ ಗಮನಕ್ಕೆ ಬಾರದೆ ಸದ್ದಿಲ್ಲದೆ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ. ಅದರಲ್ಲೂ ನಾವು ಅನ್ವೇಷಣೆ ಮಾಡಿದಾಗ ಯಾವ ವಿದ್ಯಾರ್ಥಿಗಳು ಬಹಳ ಸುಲಭವಾಗಿ ಇಂತಹ ಒಂದು ವ್ಯವಸ್ಥೆಗೆ ಬಲಿಯಾಗ್ತಾರೆ ಅಂದ್ರೆ, ಅವರ ಮನೆಯಲ್ಲಿ ಹೆಚ್ಚು ಹೆಚ್ಚು ವ್ಯವಸ್ಥೆಗಳನ್ನ, ಫೆಸಿಲಿಟಿಗಳನ್ನ, ಸುಖಗಳನ್ನ ಕೊಟ್ಟಿದ್ದಾರೆ ಹೊರತು ಯಾರು ಕೂಡ ನೈತಿಕ ಮೌಲ್ಯವಾಗಲಿ ಗುಣಗಳನ್ನ ತುಂಬತಕ್ಕಂಥ ವ್ಯವಸ್ಥೆ ಮಾಡಿಲ್ಲ. ಬಹಳ ಬೇಗ ಅವರು ಅದಕ್ಕೆ ಬಲಿಯಾಗ್ತಾರೆ. ಯಾಕಂದ್ರೆ ಮನುಷ್ಯನ ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳ್ತಾರೆ, ಒಂದು ಸುಖದ ಮಟ್ಟ ನಾಳೆಯ ದಿನ ಅದೇ ಸುಖವನ್ನು ನೀಡೋದಿಲ್ಲ, ಅದಕ್ಕಿಂತ ಕೊಂಚ ಜಾಸ್ತಿ ಬೇಕಾಗತ್ತೆ, ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಅದರ ಡೋಸೇಜ್ ಜಾಸ್ತಿ ಇದ್ರೆ ಮಾತ್ರ ಅವನನ್ನ ಅದು ಒಂದು ಎಕ್ಸಿಸ್ಟಿಂಗ್ ಅವನನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಬೇರೆ ಬೇರೆ ಅವಕಾಶಕ್ಕಿಂತ ಅಥವಾ ಒಂದು ಪ್ರಕೃತಿಯ ವ್ಯವಸ್ಥೆಗಿಂತ ಮೊದಲೇ ಮಕ್ಕಳಿಗೆ ನಾವು ಆ ವ್ಯವಸ್ಥೆಗಳನ್ನು ಮಾಡೋದ್ರಿಂದ ಅದು ಬಹಳ ಬೇಗ ಬೋರ್ ಆಗಿ ಬಿಡುತ್ತೆ ಅವರಿಗೆ. ಹಾಗಾಗಿ ಇನ್ನೇನಾದ್ರೂ ಹುಡುಕ್ಲಿಕ್ಕೆ ಹೋಗ್ತಾರೆ, ಹೊಸದನ್ನು ಹುಡುಕ್ಲಿಕ್ಕೆ ನೋಡ್ತಾರೆ, ಇದರಲ್ಲಿ ಬೋರ್ ಆಗುತ್ತೆ, ಇನ್ನೊಂದು ಬೋರ್ ಆಗುತ್ತೆ, ಇನ್ನೊಂದು ಬೋರ್ ಆಗುತ್ತೆ. ಕೊನೆಗೆ ಬಹಳ ಬೇಗ ಹೆಚ್ಚು ಸುಖವನ್ನು ಕೊಡುವುದು ಯಾವ ವಸ್ತು ಅನ್ನೋದನ್ನು ಅದನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಅಂಥವ್ರು ಬಹಳ ಬೇಗ ಬಲಿಯಾಗ್ತಾರೆ. ಯಾವ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ಮಕ್ಕಳಿಗೆ ಹೋಗುವ ಒಂದು 5 ನಿಮಿಷ ದೇವರ ಪೂಜೆಯನ್ನ ಮಾಡು, ಪ್ರಾರ್ಥನೆಯನ್ನ ಮಾಡು ಅಂತ ಹೇಳಿ ಕೊಟ್ಟಿದ್ದಾರೆ, ಆ ಮಕ್ಕಳನ್ನ ಎಂಥ ಡ್ರಗ್ ಆಮಿಷ ಕೊಡೋರು ಕೂಡ ಟಚ್ ಕೂಡ ಮಾಡ್ಲಿಕ್ಕಾಗಿಲ್ಲ. ಯಾಕಂದ್ರೆ ಮನೆಯಲ್ಲಿ ಪೋಷಕರು ಕೊಟ್ಟ ಸಂಸ್ಕಾರಗಳು, ಸಂಸ್ಕೃತಿಗಳು. ಹಾಗಾದ್ರೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ರಕ್ಷಣೆ ಮಾಡಬೇಕು? ಸಂಸ್ಕಾರ ಸಂಸ್ಕೃತಿಯಿಂದ ರಕ್ಷಣೆ ಮಾಡಬೇಕು ಅಥವಾ ಸವಲತ್ತಿಂದ ರಕ್ಷಣೆ ಮಾಡಬೇಕು ಅನ್ನೋದು ನೀವು ನೋಡ್ಕೊಳ್ಳಿ. ಇದರ ಸಮಯ ಇಲ್ಲ, ನಾನು ಬಹಳಷ್ಟು ವಿಶೇಷ ಅಧ್ಯಯನಗಳು ಆಗ್ತಾ ಇದೆ. ಅದರ ನಂತರ ಅವರ ಜೀವನ ಏನಾಗುತ್ತೆ? ಏನೋ ಒಂದಿಷ್ಟು ಎಜುಕೇಶನ್ ಮಾಡ್ತಾರೆ, ಹೈಯರ್ ಎಜುಕೇಶನ್ ಮಾಡ್ತಾರೆ, ಬಹಳಷ್ಟು ಹಣ ಇರುತ್ತೆ, ಖರ್ಚು ಮಾಡ್ತಾರೆ, ಮತ್ತೆ ಅವರೆಲ್ಲ ಪ್ಲೇಸ್ ಆಗ್ತಾರೆ, ಫಾರಿನ್ ಯೂನಿವರ್ಸಿಟಿ ಕಳಿಸ್ತಾರೆ. ಇವತ್ತು 25-30 ಲಕ್ಷ ಖರ್ಚು ಮಾಡಿದ್ರೆ ಒಬ್ಬ ಆವರೇಜ್ ಸ್ಟೂಡೆಂಟ್ ಅನ್ನು ಫಾರಿನ್ ಯೂನಿವರ್ಸಿಟಿ ಕಳಿಸ್ಬೋದು. 50 ಲಕ್ಷ ಖರ್ಚು ಮಾಡಿ ಕಳಿಸ್ತಾರೆ, ಫಾರಿನ್ ಅಲ್ಲಿ ಜೀವನ ಮಾಡ್ತಾನೆ. ಮತ್ತೆ ಮುಂದಿನ ಸ್ಟೋರಿಯನ್ನು ನಾನು ಹೇಳೋದು ಬೇಡ. ಕೊನೆಯದಾಗಿ ಆ ಕುಟುಂಬ ಅಥವಾ ಪೋಷಕರು ಏನು ಸಾಧನೆ ಮಾಡಿದ್ದು? ಏನೂ ಸಾಧನೆ ಮಾಡಲಿಲ್ಲ. ತಮ್ಮ ಜೀವನವನ್ನು ಕೂಡ ತಮ್ಮ ಇಳಿ ವಯಸ್ಸಲ್ಲಿ ಒಬ್ಬಂಟಿಗರಾಗಿ ಬಹಳ ನರಕಯಾತನ ಅನುಭವಿಸಬೇಕಾಗತ್ತೆ. ಇವತ್ತು ಯಾವ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಈ ಕರಾವಳಿ ಸಂಸ್ಕೃತಿಯಲ್ಲಿ ಭಜನೆಗಳು ಇದೆ, ನಮ್ಮ ಎಲ್ಲ ಸಂಸ್ಕೃತಿಗಳು, ಭೂತಾರಾಧನೆ ಇರ್ಬೋದು, ನಮ್ಮ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಿರ್ಬೋದು, ಈ ಸಂಸ್ಕೃತಿಯನ್ನ, ನೈತಿಕ ಮೌಲ್ಯಗಳನ್ನ, ಈ ಒಂದು ಜೀವನ ಶೈಲಿಯನ್ನ ಇಟ್ಟಿರ್ತಕ್ಕಂಥದ್ದು ಕೇವಲ ನಮ್ಮ ಕಲ್ಯಾಣಕ್ಕಾಗಿ ಹೊರತು, ನಮ್ಮ ಮನುಕುಲದ ಕಲ್ಯಾಣಕ್ಕೆ ಹೊರತು ದೇವರುಗಳಿಗೆಲ್ಲ ಬೇಡ, ನಿತ್ಯ ಸಂತೃಪ್ತವಾಗಿರ್ತಕ್ಕಂಥದ್ದು. ಈ ಎಲ್ಲ ವ್ಯವಸ್ಥೆಗಳು ಇರ್ತಕ್ಕಂಥದ್ದು ನಮಗೆ. ಹಾಗಾಗಿ ಈ ವ್ಯವಸ್ಥೆಯನ್ನು ನಾವು ಒಂದಿಷ್ಟು ಕಾಲ ಮಾಡ್ಕೊಂಡು ಬಂದಿರೋದಕ್ಕಿಂತಲೂ ಬಹಳ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ನಾವು ವರ್ಗಾಯಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ, ಆದ್ಯ ಜವಾಬ್ದಾರಿ. ಹಾಗಾಗಿ ಎಲ್ಲ ಪೋಷಕರು ನಾನು ಕೇಳ್ತಕ್ಕಂಥದ್ದು, ಇಂತಹ ಸಂದರ್ಭ, ಜಾತ್ರಾ ಮಹೋತ್ಸವ ಇರ್ಬೋದು, ನಿಮ್ಮ ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ, ಎಲ್ಲೋ ಇದ್ದಾರೆ, 5 ದಿನ ಬರಲೇಬೇಕು. ಕೊನೆ ಪಕ್ಷ ಅದಾದ್ರೂ ಕೊನೆಯ ಒಂದು ಲಿಂಕ್ ಅನ್ನು ಉಳಿಸುತ್ತೆ. ಯಾವುದಾದ್ರೂ ವಿಶೇಷ ಸಂದರ್ಭದಲ್ಲಿ ಬರಬೇಕು. ಅಥವಾ ಈಗ ನಿಮ್ಮ ಮಕ್ಕಳು ಇದ್ರೆ ಇಲ್ಲೇ ಯಾವುದೋ ಕಾಲೇಜ್ಗಳಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಲ್ಲಿ ಒಂದಿಷ್ಟು ಧಾರ್ಮಿಕ ವಿಧಾನಗಳನ್ನ, ಕ್ರಿಯೆಗಳನ್ನ ಅಥವಾ ನಿತ್ಯ ಪೂಜೆಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಮೌಲ್ಯಗಳನ್ನ ಕೊಡ್ತಕ್ಕಂಥದ್ದು, ಮೌಲ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಭಜನಾ ಕಮ್ಮಟಗಳಿರ್ಬೋದು, ಭಜನಾ ತಂಡಗಳಿರ್ಬೋದು, ಬಹಳಷ್ಟು ಯುವಕರ ತಂಡಗಳಿದೆ, ಸಮಾಜ ಸೇವೆ ಮಾಡ್ತಕ್ಕಂಥದ್ದಿದೆ. ಅವುಗಳನ್ನು ಜೋಡಣೆ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ಸಂಪತ್ತನ್ನ ನಿಷ್ಕ್ರಿಯ ವಸ್ತು, ಒಂದು ಭೋಗದ ವಸ್ತುವನ್ನಾಗಿ ಮಾಡ್ತಕ್ಕಂಥ ಒಂದು ದೊಡ್ಡ ಅಪರಾಧವನ್ನು ಮಾಡ್ತೇವೆ. ಅದನ್ನು ಗಂಭೀರವಾಗಿ ಚಿಂತಿಸಿ, ಇದು ನನ್ನ ಕಳಕಳಿಯ ಮನವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ವಿಶೇಷವಾಗಿ ನಾಳೆದಲ್ಲಿ ನೀವು ಎಲ್ಲ ಗ್ರಾಮಸ್ಥರು ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಬೇರೆ ಕಾರ್ಯಕ್ರಮಗಳಿರ್ಬೋದು, ವಿಶೇಷವಾಗಿ ಆ ಒಂದು ಸಂಸ್ಕೃತಿ ಉಳಿಸ್ತಾ ಇದ್ದೀರಿ, ನೀವು ಮಾದರಿಯಾಗಿದ್ದೀರಿ. ಆದರೂ ಕೂಡ ಇದು ಇನ್ನೂ ವಿಸ್ತರಣೆ ಆಗ್ಬೇಕನ್ನೋ ಒಂದು ಸಂಕಲ್ಪ ಮತ್ತೆ ವಿಜ್ಞಾಪನೆ ಈ ಸಂದರ್ಭ ಮಾಡ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು.